ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಡೀ ಪ್ರಪಂಚವನ್ನೇ ನಡೆಸಿದ ಆ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ಕೋವಿಡ್-19 ಮತ್ತೆ ಅದರ ಹಿಂದಿನ ಅಸಲಿ ರಹಸ್ಯಗಳು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಷಯಗಳನ್ನ ಕೇಳಿರಬಹುದು. ಅದರಲ್ಲಿ ಮುಖ್ಯವಾಗಿ ಬಿಲ್ ಗೇಟ್ಸ್ ಹೆಸರು ಪದೇ ಪದೇ ಕೇಳಿಬರ್ತಾ ಇದೆ. ಎಫ್ಸ್ಟೀನ್ ಫೈಲ್ಸ್ ಇಂದ ಹಿಡಿದು ಪಾಪ್ಯುಲೇಷನ್ ಕಂಟ್ರೋಲ್ ಪ್ಲಾನ್ ವರೆಗೆ ಏನೆಲ್ಲ ಕಥೆಗಳು ಹರಿದಾಡ್ತಿವೆ ಗೊತ್ತಾ? ವ್ಯಾಕ್ಸಿನ್ ಹಾಕಿಸಿಕೊಂಡ ಮೇಲೆ ಸಾವು ನೋವು ಹೆಚ್ಚಾಗಿದೆಯೇ ಅಥವಾ ಇದೆಲ್ಲ ಬರೀ ಸುಳ್ಳು ಸುದ್ದಿನ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಬಿಲ್ ಗೇಟ್ಸ್ ಕೊರೋನಾ ಬರೋಕ್ಕೂ ಮುಂಚೆ ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಮತ್ತೆ ಅವರಿಗೆ ಇದರಿಂದ ಎಷ್ಟು ಲಾಭ ಆಯ್ತು ಅನ್ನೋದು ನಿಜಕ್ಕೂ ಶಾಕಿಂಗ್ ಸಂಗತಿ. ಇಷ್ಟೆಲ್ಲ ನಡೀತಿದ್ರು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡ್ತಿತ್ತು ಮತ್ತೆ ಸಾಮಾನ್ಯ ಜನರನ್ನ ಹೇಗೆ ಮಿಸ್ಗೈಡ್ ಮಾಡಲಾಯಿತು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ಎಫ್ಸ್ಟೀನ್ ಫೈಲ್ಸ್ ಮತ್ತೆ ಬಿಲ್ ಗೇಟ್ಸ್ ನಡುವಿನ ಲಿಂಕ್ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಜೆಫ್ರಿ ಎಫ್ಸ್ಟೀನ್ ಎಂಬ ವ್ಯಕ್ತಿ ಅನೇಕ ಕ್ರಿಮಿನಲ್ ಕೇಸ್ಗಳಲ್ಲಿ ಸಿಕ್ಕಿಬಿದ್ದಿದ್ದ ಮತ್ತೆ ಅವನ ಕನೆಕ್ಷನ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಇತ್ತು. ಬಿಲ್ ಗೇಟ್ಸ್ ಕೂಡ ಇವನನ್ನ ಭೇಟಿಯಾಗಿದ್ರು ಅನ್ನೋದು ನಿಜ. ಆದರೆ ಅದಕ್ಕೂ ಕೋವಿಡ್ಗೂ ನೇರ ಸಂಬಂಧವಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಬಿಲ್ ಗೇಟ್ಸ್ ಹೆಸರು ಕೇಳಿ ಬಂದಿದ್ದು ಅವರ ವೈಯಕ್ತಿಕ ಭೇಟಿಗಳ ಬಗ್ಗೆಯೇ ಹೊರತು ವೈರಸ್ ಹರಡುವ ಬಗ್ಗೆ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಈ ಎರಡು ವಿಷಯಗಳನ್ನ ಮಿಕ್ಸ್ ಮಾಡಿ ಹೊಸದೊಂದು ಕಾನ್ಸ್ಪಿರಸಿ ಥಿಯರಿ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಬಿಲ್ ಗೇಟ್ಸ್ ಫೌಂಡೇಶನ್ ಮೊದಲಿಂದಲೂ ವ್ಯಾಕ್ಸಿನ್ ಬಗ್ಗೆ ರಿಸರ್ಚ್ ಮಾಡ್ತಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಅದನ್ನ ವೈರಸ್ ಸ್ಪ್ರೆಡ್ ಮಾಡೋದಕ್ಕೆ ಬಳಸಿದ್ರು ಅನ್ನೋದು ಈಗಿನವರೆಗೂ ಕೇವಲ ಒಂದು ಅನ್ಪ್ರೂವ್ಡ್ ಕಲ್ಪನೆ ಮಾತ್ರ ಅನ್ಬೋದು. ಎಫ್ಸ್ಟೀನ್ ಸಾವಿನ ನಂತರ ಬಿಲ್ ಗೇಟ್ಸ್ ಆತನ ಜೊತೆಗಿನ ಸ್ನೇಹ ಒಂದು ದೊಡ್ಡ ತಪ್ಪು ಅಂತ ಒಪ್ಕೊಂಡಿದ್ದನ್ನ ನಾವು ಮರೆಯಬಾರದು. ಇದನ್ನೇ ಇಟ್ಕೊಂಡು ಜನ ಹೊಸ ಕಥೆಗಳನ್ನ ಕಟ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಸತ್ಯಾಂಶ ಇನ್ನೂ ಸಾಬೀತಾಗಿಲ್ಲ. ಸ್ನೇಹಿತರೆ, ಈ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋದು ಈಗಿನ ವಿಷಯವಲ್ಲ. ಬಿಲ್ ಗೇಟ್ಸ್ ಹಳೆಯ ಸ್ಪೀಚ್ ಒಂದನ್ನ ಎಡಿಟ್ ಮಾಡಿ ಇದನ್ನ ವೈರಲ್ ಮಾಡಲಾಗಿದೆ. ಆ ವಿಡಿಯೋದಲ್ಲಿ ಅವರು ಹೇಳಿದ್ದು ಹೀಟ್ ಅಂಡ್ ಹೆಲ್ತ್ ಕೇರ್ ಇಂಪ್ರೂವ್ ಆದ್ರೆ ಜನಸಂಖ್ಯೆ ಬೆಳವಣಿಗೆಯ ದರ ಕಡಿಮೆ ಆಗುತ್ತೆ ಅಂತ. ಅಂದ್ರೆ ಶಿಶು ಮರಣ ಪ್ರಮಾಣ ಕಡಿಮೆ ಆದ್ರೆ ಜನರು ಕಡಿಮೆ ಮಕ್ಕಳನ್ನ ಪಡಿತಾರೆ ಅನ್ನೋದು ಅವರ ಲಾಜಿಕ್ ಆಗಿತ್ತು ಅಷ್ಟೇ. ಆದ್ರೆ ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ವ್ಯಾಕ್ಸಿನ್ ಮೂಲಕ ಜನರನ್ನ ಸಾಯಿಸಿ ಜನಸಂಖ್ಯೆ ಕಡಿಮೆ ಮಾಡ್ತಾರೆ ಅನ್ನೋ ರೂಮರ್ ಹಬ್ಬಿಸಲಾಯಿತು. ದೊಡ್ಡ ದೊಡ್ಡ ನಾಯಕರು ಸೇರಿ ಪ್ರಪಂಚದ ಜನಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಕೋವಿಡ್ ತಂದ್ರು ಅನ್ನೋದಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ನಿಜ ಹೇಳಬೇಕಂದ್ರೆ ಕೋವಿಡ್ ಇಂದಾದ ಲಾಕ್ಡೌನ್ ಮತ್ತೆ ಎಕನಾಮಿಕ್ ಕ್ರೈಸಿಸ್ ಎಲ್ಲಾ ದೇಶಗಳಿಗೂ ದೊಡ್ಡ ಲಾಸ್ ತಂದಿದೆ ಅಲ್ವಾ? ಯಾವ ದೇಶದ ನಾಯಕನು ತನ್ನ ದೇಶದ ಎಕನಾಮಿಯನ್ನು ಹಾಳು ಮಾಡಿಕೊಳ್ಳಲು ಇಂತಹ ರಿಸ್ಕ್ ತಗೊಳ್ಳೋದಿಲ್ಲ. ಸೊ ಈ ಪಾಪ್ಯುಲೇಷನ್ ಕಂಟ್ರೋಲ್ ಪ್ಲಾನ್ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕಾನ್ಸ್ಪಿರಸಿ ಥಿಯರಿ ಮಾತ್ರ ಹೊರತು ಅದರಲ್ಲಿ ಫ್ಯಾಕ್ಟ್ಸ್ ಇಲ್ಲ. ವ್ಯಾಕ್ಸಿನ್ ನ ಮುಖ್ಯ ಉದ್ದೇಶ ರೋಗ ತಡೆಯದೇ ಹೊರತು ಜನಸಂಖ್ಯೆ ಕಡಿಮೆ ಮಾಡೋದಲ್ಲ ಅಂತ ವಿಜ್ಞಾನಿಗಳು ಪದೇ ಪದೇ ಹೇಳ್ತಿದ್ದಾರೆ. ಸ್ನೇಹಿತರೆ, ಈಗ ಎಲ್ಲರನ್ನೂ ಕಾಡ್ತಿರೋ ಮುಖ್ಯ ಪ್ರಶ್ನೆ ಏನಂದ್ರೆ ವ್ಯಾಕ್ಸಿನ್ ಹಾಕಿಸಿಕೊಂಡ ಮೇಲೆ ಹಾರ್ಟ್ ಅಟ್ಯಾಕ್ ಅಥವಾ ಸಾವುಗಳು ಹೆಚ್ಚಾಗಿವೆಯಾ ಅನ್ನೋದು. ಕೋವಿಶೀಲ್ಡ್ ತಯಾರಕರಾದ ಅಸ್ಟ್ರಾಜೆನೆಕಾ ಕಂಪನಿಯವರು ತಮ್ಮ ವ್ಯಾಕ್ಸಿನ್ ಇಂದ ಅಪರೂಪದ TTS ಅಡ್ಡ ಪರಿಣಾಮ ಆಗಬಹುದು ಅಂತ ಕೋರ್ಟ್ ನಲ್ಲಿ ಒಪ್ಕೊಂಡಿದ್ದಾರೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಿಸಿದ ಸಮಸ್ಯೆ. ಆದ್ರೆ ಇದು 10 ಲಕ್ಷ ಜನರಲ್ಲಿ ಕೇವಲ ಕೆಲವರಿಗೆ ಮಾತ್ರ ಕಂಡುಬರುವ ಚಾನ್ಸ್ ಅಷ್ಟೇ. ಕೆನಡಾದ ಹೆಲ್ತ್ ರಿಪೋರ್ಟ್ ಪ್ರಕಾರ ಒಟ್ಟು ವ್ಯಾಕ್ಸಿನ್ ಡೋಸ್ಗಳಲ್ಲಿ ಕೇವಲ 0.011% ಅಷ್ಟು ಮಾತ್ರ ಗಂಭೀರ ಅಡ್ಡ ಪರಿಣಾಮಗಳು ವರದಿಯಾಗಿವೆ. ಅಂದ್ರೆ ವ್ಯಾಕ್ಸಿನ್ ಹಾಕಿಸಿಕೊಂಡ ಕೋಟ್ಯಾಂತರ ಜನರಲ್ಲಿ ಹೆಚ್ಚಿನವರು ಸುರಕ್ಷಿತವಾಗಿದ್ದಾರೆ ಅನ್ನೋದು ಮೆಡಿಕಲ್ ಡೇಟಾ ಹೇಳುವ ಸತ್ಯ ಸಂಗತಿ. ಹಾರ್ಟ್ ಅಟ್ಯಾಕ್ ಕೇಸುಗಳು ಹೆಚ್ಚಾಗಿರೋದು ಕೇವಲ ವ್ಯಾಕ್ಸಿನ್ ಇಂದ ಮಾತ್ರ ಅಲ್ಲ, ಬದಲಿಗೆ ಕೋವಿಡ್ ವೈರಸ್ ಕೂಡ ಹೃದಯಕ್ಕೆ ಹಾನಿ ಮಾಡುತ್ತೆ. ಇತ್ತೀಚಿನ ರಿಸರ್ಚ್ ಪ್ರಕಾರ ವ್ಯಾಕ್ಸಿನ್ ತಗೊಂಡವರಿಗಿಂತ ತಗೊಳ್ದವರಿಗೆ ಕೋವಿಡ್ ಬಂದಾಗ ರಿಸ್ಕ್ ಜಾಸ್ತಿ ಇತ್ತು ಅಂತ ಹೇಳ್ತಿದ್ದಾರೆ. ಆದರೂ ಜನರಲ್ಲಿ ಈಗಲೂ ಒಂದು ರೀತಿಯ ಭಯ ಇರೋದು ನಿಜ. ಯಾಕಂದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ ಬಗ್ಗೆ ಇನ್ನೂ ಸ್ಟಡಿಗಳು ನಡೀತಲೇ ಇವೆ. ಅಂಕಿ ಅಂಶಗಳ ಪ್ರಕಾರ ವ್ಯಾಕ್ಸಿನ್ ಜೀವ ಉಳಿಸಿದ್ದು ಜಾಸ್ತಿ, ಆದ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲವೇ ಇಲ್ಲ ಅಂತ ಹೇಳೋಕೆ ಆಗಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ನೀವು ಗಮನಿಸಬೇಕು. ಬಿಲ್ ಗೇಟ್ಸ್ ಅವರು ಕೋವಿಡ್ ಬರೋಕ್ಕೂ ಮುಂಚೆನೆ ಅಂದ್ರೆ 2019ರಲ್ಲಿ ಬಯೋ ಎನ್ ಟೆಕ್ ಕಂಪನಿಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಿದ್ರು. ಈ ಬಯೋ ಎನ್ ಟೆಕ್ ಕಂಪನಿಯೇ ಮುಂದೆ ಫಿಜರ್ ಜೊತೆ ಸೇರಿ ಮೊದಲ ಕೋವಿಡ್ ವ್ಯಾಕ್ಸಿನ್ ತಯಾರಿಸಿದ್ದು ಅನ್ನೋದು ವಿಶೇಷ. 2019ರಲ್ಲಿ ಅವರು ಮಾಡಿದ $55 ಮಿಲಿಯನ್ ಹೂಡಿಕೆ ಕೋವಿಡ್ ಸಮಯದಲ್ಲಿ $106 ಮಿಲಿಯನ್ ಲಾಭ ತಂದುಕೊಡ್ತು. ಇದಲ್ಲದೆ ಜಾನ್ಸನ್ ಅಂಡ್ ಜಾನ್ಸನ್, ಮರ್ಕ್ ಮತ್ತೆ ಫಿಜರ್ ಅಂತಹ ಕಂಪನಿಗಳಲ್ಲಿ ಗೇಟ್ಸ್ ಫೌಂಡೇಶನ್ ಮೊದಲಿನಿಂದಲೂ ಷೇರುಗಳನ್ನ ಹೊಂದಿವೆ. ಸಾಂಕ್ರಾಮಿಕ ಸಮಯದಲ್ಲಿ ಈ ಕಂಪನಿಗಳ ವ್ಯಾಲ್ಯೂ ರಾಕೆಟ್ ವೇಗದಲ್ಲಿ ಬೆಳೆದಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಇದನ್ನೇ ಜನ ಇವರು ಮೊದಲೇ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿದ್ರು ಅಂತ ಅನುಮಾನ ಪಡೋದಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ಆದ್ರೆ ಗೇಟ್ಸ್ ಫೌಂಡೇಶನ್ ಹೇಳೋ ಪ್ರಕಾರ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದು ಕಾಕತಾಳೀಯ ಅಷ್ಟೇ. ಬಿಸಿನೆಸ್ ದೃಷ್ಟಿಯಿಂದ ನೋಡಿದ್ರೆ ಫಾರ್ಮಾ ಕಂಪನಿಗಳಿಗೆ ಈ ಸಾಂಕ್ರಾಮಿಕ ಒಂದು ರೀತಿಯಲ್ಲಿ ಜಾಕ್ಪಾಟ್ ಹೊಡೆದಂತೆ. ಕೋಟ್ಯಾಂತರ ರೂಪಾಯಿ ಲಾಭ ಈ ಕಂಪನಿಗಳ ಜೇಬಿಗೆ ಸೇರಿದ್ದು ಮಾತ್ರ ನಗ್ನ ಸತ್ಯ.
ಇದೊಂದೇ ಕಂಪನಿಯಲ್ಲ, ಬೇರೆ ಮೆಡಿಕಲ್ ಫ್ಯಾಕ್ಟರಿಗಳು ಕೂಡ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿವೆ. ಸ್ನೇಹಿತರೆ, ಕೋವಿಡ್ ಸಮಯದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ WHO ಪಾತ್ರ ತುಂಬಾ ವಿವಾದಾಸ್ಪದವಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಶುರುವಿನಲ್ಲಿ ವೈರಸ್ ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ ಅಂತ ಹೇಳಿ ಜನರನ್ನ ಕನ್ಫ್ಯೂಸ್ ಮಾಡಿದ್ದು ಇದೇ WHO. ಮಾಸ್ಕ್ ಹಾಕಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ಕೂಡ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟು ಸಾಮಾನ್ಯ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು. ಇದಲ್ಲದೆ ಚೀನಾದ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಎಂಬ ಆರೋಪ ಕೂಡ WHO ಮೇಲೆ ಕೇಳಿ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಫೇಕ್ ನ್ಯೂಸ್ ಗಳನ್ನ ತಡೆಯುವಲ್ಲಿ ಕೂಡ ಈ ಗ್ಲೋಬಲ್ ಆರ್ಗನೈಸೇಷನ್ಗಳು ವಿಫಲವಾದವು ಅಂತ ಹೇಳ್ಬೋದು. ಸಾಮಾನ್ಯ ಜನರು ಈ ಕಡೆ ಸರ್ಕಾರದ ರೂಲ್ಸ್, ಆ ಕಡೆ ಇಂಟರ್ನೆಟ್ ಅಲ್ಲಿ ಬರೋ ರೂಮರ್ಸ್ ನಡುವೆ ಸಿಕ್ಕಾಕೊಂಡ್ರು. ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅನ್ನೋದೇ ಯಾರಿಗೂ ಅರ್ಥವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಟೈಮಲ್ಲಿ ಲಾಕ್ಡೌನ್ ಫಾಯ್ದೆಗಿಂತ ನಷ್ಟವೇ ಜಾಸ್ತಿ ಆಯ್ತು ಅಂತ ಈಗ ಕೆಲವು ಎಕನಾಮಿಸ್ಟ್ ಹೇಳ್ತಿರೋದನ್ನ ನಾವು ಗಮನಿಸಬೇಕಾಗಿದೆ. ಈ ನಡುವೆ ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಜನಸಾಮಾನ್ಯರು ಮಾತ್ರ ಬಲಿಯಾಗಿದ್ದು ಮಾತ್ರ ತುಂಬಾ ಬೇಸರದ ವಿಷಯ. ಸ್ನೇಹಿತರೆ, ಕೊನೆಯದಾಗಿ ಈ ಇಡೀ ವಿಷಯದ ಹಿಂದೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ, ಅದನ್ನ ನೀವು ತಿಳ್ಕೋಬೇಕು. ಮೊದಲನೇದು 2015ರಲ್ಲೇ ಬಿಲ್ ಗೇಟ್ಸ್ ಮುಂದಿನ ಯುದ್ಧ ವೈರಸ್ ವಿರುದ್ಧ ಇರುತ್ತೆ ಅಂತ ಒಂದು ಟೆಡ್ ಟಾಕ್ ನಲ್ಲಿ ಪ್ರೆಡಿಕ್ಟ್ ಮಾಡಿದ್ರು. ಎರಡನೇದು ವ್ಯಾಕ್ಸಿನ್ ಪಾಸ್ಪೋರ್ಟ್ ಮತ್ತೆ ಡಿಜಿಟಲ್ ID ಬಗ್ಗೆ ಅವರು ಮಾತಾಡಿದ್ದು ದೊಡ್ಡ ಮಟ್ಟದ ಪ್ರೈವಸಿ ಕಳವಳಕ್ಕೆ ಕಾರಣವಾಗಿತ್ತು. ಮೂರನೇದು ಕೋವಿಡ್ ಸಮಯದಲ್ಲಿ ಪ್ರಪಂಚದ ಶ್ರೀಮಂತರ ಸಂಪತ್ತು ಡಬಲ್ ಆಯ್ತು, ಆದ್ರೆ ಬಡವರು ಇನ್ನೂ ಬಡವರಾದ್ರು ಅನ್ನೋದು ಕಹಿ ಸತ್ಯ. ಫಾರ್ಮಾ ಕಂಪನಿಗಳು ಕೋವಿಡ್ ಇಂಜೆಕ್ಷನ್ ಅನ್ನ ಮಾರಾಟ ಮಾಡಿದ ಲಾಭ ಅಷ್ಟಿಷ್ಟಲ್ಲ, ಅದು ಶತಕೋಟಿ ಡಾಲರ್ ಅನ್ನ ದಾಟಿದೆ. ಇನ್ನು ಕೆಲವು ದೇಶಗಳಲ್ಲಿ ವ್ಯಾಕ್ಸಿನ್ ಕಂಪನಿಗಳಿಗೆ ಯಾವುದೇ ಲೀಗಲ್ ಜವಾಬ್ದಾರಿಯಿಂದ ವಿನಾಯಿತಿ ನೀಡಲಾಗಿತ್ತು ಅನ್ನೋದು ಶಾಕಿಂಗ್ ವಿಷಯ. ಅಂದ್ರೆ ಸೈಡ್ ಎಫೆಕ್ಟ್ ಆದ್ರೆ ಕಂಪನಿ ಜವಾಬ್ದಾರಿಯಲ್ಲ ಅನ್ನೋ ರೀತಿ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿತ್ತು. ಇವತ್ತಿಗೂ ಕೋವಿಡ್ ಒರಿಜಿನ್ ಬಗ್ಗೆ ಅಂದ್ರೆ ಅದು ಲ್ಯಾಬ್ ನಿಂದ ಬಂದಿದ್ದ ಅಥವಾ ನ್ಯಾಚುರಲ್ ಆಗಿ ಬಂದಿದ್ದ ಅನ್ನೋ ರಹಸ್ಯ ಮಾತ್ರ ಬಗೆಹರಿದಿಲ್ಲ. ಈ ಇನ್ಫಾರ್ಮೇಶನ್ ವರ್ಲ್ಡ್ ಅಲ್ಲಿ ನಾವು ಸತ್ಯ ಮತ್ತೆ ಸುಳ್ಳನ್ನ ಪ್ರತ್ಯೇಕವಾಗಿ ನೋಡೋದನ್ನ ಕಲಿಬೇಕಾಗಿದೆ. ಸ್ನೇಹಿತರೆ, ಈ ಕೋವಿಡ್ ಜಂಜಾಟದಲ್ಲಿ ನಷ್ಟ ಆಗಿದ್ದು ಬಡವರು ಮಾತ್ರ, ಆದ್ರೆ ಇದನ್ನೇ ಲಾಭ ಮಾಡ್ಕೊಂಡಿದ್ದು ಶ್ರೀಮಂತರು ಅನ್ನೋದು ಕಹಿ ಸತ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.